ವೈಮನಸ್ಸನ್ನ ಮರೆತು ಬಿಜೆಪಿ ನಾಯಕರುಗಳು ಒಂದಾಗಿದ್ದಾರೆ. ಅಭ್ಯರ್ಥಿ ಪರ PH ಪೂಜಾರ ಕೂಡ ಭರ್ಜರಿ ಬ್ಯಾಟಿಂಗ್ ಮಾಡ್ತಾ ಇರುವಂತದ್ದು. ಟಿಕೆಟ್ ಘೋಷಣೆಗೂ ಮುಂಚೆ ಬೇಡಿಕೆಯನ್ನ ಇಟ್ಟಿರ್ತಾರೆ. ಅವರು ಚುನಾವಣೆ ಬಳಿಕ ಈಡೇರಿಸುವಂತ ಭರವಸೆ ಸಿಕ್ಕಿದೆ ಅಂತ ಪೂಜಾರ ಹೇಳ್ತಾ ಇರುವಂತದ್ದು. ಈಗ ವೈಮನಸ್ಸನ್ನ ಮರೆತು ಬಿಜೆಪಿ ನಾಯಕರು ಒಂದಾಗಿ ಅಭ್ಯರ್ಥಿಯ ಗೆಲುವಿಗೆ ಮುಂದಾಗ್ತಾ ಇರುವಂತದ್ದು ಪ್ರಯತ್ನವನ್ನ ಪಡೋದಕ್ಕೆ. ಹೊರಗೆ ಮಾತ್ರ ಅಲ್ಲ, ಒಳಗೂ ಕೂಡ ನಾವೆಲ್ಲರೂ ಕೂಡ ಒಂದೇ, ಯಾವುದೇ ಗುಪ್ತ ತಂತ್ರಗಾರಿಕೆ ನಡೆದಿಲ್ಲ ಅಂತ ಸ್ಪಷ್ಟನೆಯನ್ನ ನೀಡ್ತಾ ಇದ್ದಾರೆ. ವೈಮನಸ್ಸನ್ನ ಮರೆತು ಬಿಜೆಪಿ ನಾಯಕರು ಒಂದಾಗಿ ಪಕ್ಷದ ಗೆಲುವಿಗಾಗಿ ಈಗ ಮುಂದಾಗ್ತಾ ಇರುವಂತದನ್ನ ನಾವು ನೋಡ್ತಾ ಇದ್ದೀವಿ. PH ಪೂಜಾರ ಕೂಡ ಮತಬೇಟೆಯಲ್ಲಿ ಭಾಗಿಯಾಗ್ತಾ ಇರುವಂತದ್ದು. ಅವ್ರಿಗೂ ಕೂಡ ಆಕಾಂಕ್ಷೆ ಇತ್ತು ಟಿಕೆಟ್ಗಾಗಿ, ಆದರೆ ಒಂದು ಭರವಸೆಯನ್ನ ಕೊಟ್ಟಿದ್ದಾರೆ. ನಂತರದಲ್ಲಿ ನಮ್ಮ ಬೇಡಿಕೆಗಳು ಏನೇನಿದೆ ಅದನ್ನ ಈಡೇರಿಸ್ತಾರೆ. ಹಾಗಾಗಿ ಯಾವುದೇ ವೈಮನಸ್ಸಿಲ್ಲ, ನಮ್ಮ ಪಕ್ಷದ ಗೆಲುವಿಗೆ ನಾನು ಕೂಡ ಸಪೋರ್ಟ್ ಮಾಡ್ತೀನಿ ಅಂತ ಮುಂದಾಗ್ತಾ ಇರುವಂತದ್ದು PH ಪೂಜಾರ ಅವರು. ಹೆಸರು PH ಪೂಜಾರ ಅವ್ರ ಜೊತೆ ನಮ್ಮ ಪ್ರತಿನಿಧಿ ಮುರುಗೇಶ್ ಹಳ್ಳಿ ಮಾತುಕತೆಯನ್ನ ನಡೆಸಿದ್ದಾರೆ. ಏನ್ ಹೇಳ್ತಾ ಇದ್ದಾರೆ ಬನ್ನಿ ನೋಡ್ತಾ ಹೋಗೋಣ. ಇರುತ್ತಿದ್ದಂತೆ ಬಾಗಲಕೋಟೆಯಲ್ಲಿ ಉಪ ಚುನಾವಣೆ ಕಾವು ರಂಗೇರಿದೆ ಅಂತ ಹೇಳ್ಬಹುದು. ಬಾಗಲಕೋಟೆಯಲ್ಲಿ ಮನೆ ಮನೆಗೆ ತೆರಳಿ ಏನು MLC ಆಗಿರ್ತಕ್ಕಂಥ PH ಪೂಜಾರ ಅವರು ಮತಯಾಚನೆ ಮಾಡ್ತಾ ಇದ್ದಾರೆ. ಯಾವ ರೀತಿಯಾಗಿ ಪ್ರಚಾರ ಕಾರ್ಯದಲ್ಲಿ ತೊಡಗಿದ್ದಾರೆ ಅನ್ನೋದನ್ನ ಅವ್ರನ್ನೇ ಕೇಳೋಣ. ಸರ್, ಈಗ ಪ್ರಚಾರದಲ್ಲಿ ತೊಡಗಿದ್ರೆ ಯಾವ ರೀತಿಯಾಗಿ ರೆಸ್ಪಾನ್ಸ್ ಇದೆ? ಮನೆ ಮನೆಗೆ ಪ್ರಚಾರ ಮಾಡುವಂತಹ ಕಾರ್ಯಕ್ರಮದಲ್ಲಿ ನಮ್ಮೆಲ್ಲ ಕಾರ್ಯಕರ್ತರ ಜೊತೆಯಾಗಿ ನಾವೆಲ್ಲ ಮುಖಂಡರು ಓಡಾಡ್ತಾ ಇದ್ದೀವಿ. ಇವತ್ತು 29-30ನೇ ವಾರ್ಡ್ನಲ್ಲಿ ಈ ಬಾಗಲಕೋಟೆಯ ನವನಗರದಲ್ಲಿ ಸುತ್ತಾಡಿದ್ದೇವೆ. ಆಗಲೇ ನಾವು ಪ್ರತಿ ಮನೆಗೆ ನಾವು ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಜನ, ಆ ಮನೆಯ ಮಾಲೀಕರು, ತಂದೆ ತಾಯಿ ಮಕ್ಕಳು ಸೇರಿ ನಮ್ಮನ್ನ ಅಭೂತಪೂರ್ವವಾಗಿ ಸ್ವಾಗತ ಮಾಡುವಂಥದ್ದು, ಸ್ವೀಕಾರ ಮಾಡುವಂಥ ಕೆಲಸ ಇವತ್ತು ಕಾಣ್ತಾ ಇದೆ. ನಿಶ್ಚಿತವಾಗಿ ಭಾರತೀಯ ಜನತಾ ಪಾರ್ಟಿಗೆ ನಾವೆಲ್ಲರೂ ಹಾಕ್ತೀವಿ, ನಮ್ಮ ಅಕ್ಕಪಕ್ಕದ ಮನೆಯವರಿಗೂ ಕೂಡ ನಾವು ಮತ ಹಾಕ್ತೀವಿ ಅನ್ನುವಂಥ ಭರವಸೆ ಅವರು ಕೊಡುವಂಥದ್ದು ನೋಡಿದರೆ ನಮಗೆ ನಮ್ಮ ಗೆಲುವು ನಿಶ್ಚಿತ ಅನ್ನುವಂಥದ್ದನ್ನು ಹೇಳ್ತಾ ಇದ್ದೀವಿ. ಬಾಗಲಕೋಟೆ ನಗರದಲ್ಲಿ ಸಾಕಷ್ಟು ಬಿಜೆಪಿ ಪರ ಇದೆ, ಅದ ಒಂದು ಗ್ರಾಮೀಣ ಭಾಗದಲ್ಲಿ ಒಂದು ಕಾಂಗ್ರೆಸ್ ಅಲೆ ಇದೆ ಅನ್ನೋದು ಮಾತುಗಳು ಕೇಳಿಕೊಳ್ತಾ ಇದೆ. ಪಟ ಸುಳ್ಳೋದು. ನಿನ್ನೆ ನಾನು ಗ್ರಾಮೀಣ ಭಾಗದಲ್ಲಿ ಸುತ್ತಾಡಿ ಬಂದಿದ್ದೇನೆ. ಮಿಲ್ಕೆರು, ಆಮೇಲೆ ಕಮತಿಗಿ, ಆಮೇಲೆ ಮೂಗನೂರು, ಈ ಪಂಚಾಯತಿಗಳಲ್ಲಿ ಏರಿಯಾದಲ್ಲಿ ಪ್ರದೇಶ ಸುತ್ತಾಡಿದಂಥ ಸಂದರ್ಭದಲ್ಲಿ ಗ್ರಾಮೀಣ ಭಾಗದ ರೈತರು ಕೂಡ ಭಾರತೀಯ ಜನತಾ ಪಾರ್ಟಿ ಪರವಾದಂಥ ಒಲವು ತೋರಿಸಂತ ನೋಡಿದ್ರೆ ನಿಶ್ಚಿತವಾಗಿ ಭಾರತೀಯ ಜನತಾ ಪಾರ್ಟಿ ಪ್ರತಿಯೊಬ್ಬರ ಮನೆ ಮನದಲ್ಲಿ ಹೊಕ್ಕಿದೆ ಎಂದು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ಬಾರಿ ಹಿಂದುತ್ವದ ಅಲೆ ಮತ್ತು ಅನುಕಂಪದ ಅಲೆ ಯಾವುದು ಪ್ಲಸ್ ಪಾಯಿಂಟ್ ಆಗುತ್ತೆ? ಹಿಂದುತ್ವ ಇದು ನಮ್ಮ ರಾಷ್ಟ್ರೀಯತೆ, ರಾಷ್ಟ್ರದ ಅಸ್ಮಿತೆ, ಅದರ ಅಲೆಯಂತೂ ನಿಶ್ಚಿತವಾಗಿ ಸದಾಕಾಲ ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಮೂಡಿದಂಥದ್ದು ನಿಚ್ಚಳವಾಗಿದೆ. ಅದರ ಆಧಾರ, ರಾಷ್ಟ್ರ ಭಕ್ತಿಯ ಆಧಾರ, ಇದರ ಮೇಲೆ ಚುನಾವಣೆ ನಮ್ಮ ಪರವಾದಂಥ ಒಲವು ಎಲ್ಲ ಕಡೆ ಮೂಡಿ ಬಂದಿದೆ. ಸರ್ಕಾರವೇ ಬಂದು ಇಲ್ಲಿ ಪ್ರಚಾರ ಕಾರ್ಯದಲ್ಲಿ ಕಾಂಗ್ರೆಸ್ನಲ್ಲಿ ತೊಡಗ್ತಾ ಇದೆ. 5 ದಿನಗಳ ಕಾಲ CM ಅವರು ಇಲ್ಲೇ ಬೀಡು ಬಿಡ್ತಾ ಇದ್ದಾರೆ. ಸಂಪುಟದ ಸಚಿವರು ಕೂಡ ಬರ್ತಾ ಇದ್ದಾರೆ. ಎಲ್ಲ ಒಂದು ಕಡೆ ಬಿಜೆಪಿಗೆ ಒಂದು ರೀತಿಯಾಗಿ ಮೈನಸ್ ಪಾಯಿಂಟ್ ಆಗುವ ಸಾಧ್ಯತೆ ಇದೆ. ಅವರ ಹಣದ ಹೊಳೆ ಹರಿಸಿದ್ರು ಕೂಡ, ಹೆಂಡದ ಹೊಳೆ ಹರಿಸಿದ್ರು ಕೂಡ ಜನ ಮನಸ್ಸಿನಲ್ಲಿ ಇವತ್ತು ಭಾರತೀಯ ಜನತಾ ಪಾರ್ಟಿಯ ಬಗ್ಗೆ ಒಲವು ಮೂಡಿದಂಥ ಹಿನ್ನೆಲೆಯಲ್ಲಿ ಅದರ ಪರಿಣಾಮ ಯಾವುದೇ ರೀತಿ ಆಗುವುದಿಲ್ಲ. ಈ ಕೃಷ್ಣ ಮೇಲ್ದಂಡ ಯೋಜನೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಕುಷ್ಕಿ ಮತ್ತು ನೀರಾವರಿ ಜನತೆಗೆ ಒಂದು ಪ್ರತ್ಯೇಕ ಅಮೌಂಟ್ ಅಂಟಿದ್ದಾರೆ. ಅದು ಕೂಡ ಅವರಿಗೆ ಕಾಂಗ್ರೆಸ್ಗೆ ಪ್ಲಸ್ ಪಾಯಿಂಟ್ ಆಗುತ್ತಾ? ಜನಕ್ಕೆ ತಿಳುವಳಿಕೆ ಮೂಡಿದೆ, ಅಲ್ಪ ಸ್ವಲ್ಪ ಆದರೂ ಆಗ್ಬೋದು. ಆದರೆ ವಾಸ್ತವವಾಗಿ ಅವರು ತೆಗೆದಿಟ್ಟಂತ ಹಣ ಈ ಒಂದು ಕಾರ್ಯಕ್ರಮಕ್ಕಾಗಿ ನೋಡಿದರೆ ನಿಶ್ಚಿತವಾಗಿ ಕಣ್ಣೋರಿಸುವ ತಂತ್ರ ಇವತ್ತು ಕಾಂಗ್ರೆಸ್ಸಿನ ಸರ್ಕಾರ ಮಾಡಿದೆ. ಅದರ ಪರಿಣಾಮ ಈ ಚುನಾವಣೆಯಲ್ಲಿ ನಿಶ್ಚಿತವಾಗಿ ಆಗೋದೇ ಇಲ್ಲ. ಗ್ಯಾರಂಟಿ ಏನಾದರೂ ಎಫೆಕ್ಟ್ ಆಗತ್ತಾ? ಅದು ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. 3 ವರ್ಷದ ಅವಧಿಯ ಗ್ಯಾರಂಟಿ ದಾಖಲಾಟಗಳು, ಗೊಂದಲಗಳನ್ನು ನೋಡಿದಾಗ ನಿಶ್ಚಿತವಾಗಿ ಜನ ಗ್ಯಾರಂಟಿ ತೆಗೆದುಕೊಳ್ಳುವಂತಹದ್ದು ಇದ್ರೂ ಕೂಡ ಗ್ಯಾರಂಟಿ ಪರವಾದಂಥ ಒಲವು, ವಿಶ್ವಾಸ, ಭಕ್ತಿ ಜನರಲ್ಲಿ ಸಂಪೂರ್ಣ ನಶಿಸಿ ಹೋಗಿದೆ. ನಿಮ್ಮ ಪಕ್ಷದಲ್ಲೇ ಸಾಕಷ್ಟು ಆಂತರಿಕ ಗೊಂದಲಗಳಿದ್ದು, ವೈಮನಸ್ಸುಗಳಿದ್ದು, ಈಗೆಲ್ಲ ಸರಿ ಹೋಗಿದೆನಾ? ಈಗ ಯಾವ ರೀತಿಯಾಗಿ ನೀವು ಅಭ್ಯರ್ಥಿ ಪರ ಪ್ರಚಾರ ಮಾಡ್ತಾ ಇದ್ರೆ ಅಥವಾ ಪಕ್ಷದ ಪರ ಪ್ರಚಾರ? ಪ್ರತಿಯೊಂದು ಪಾರ್ಟಿಯಲ್ಲಿ ಇರುವ ಹಾಗೆ ನಮ್ಮ ಪಾರ್ಟಿಯಲ್ಲಿ ಕೂಡ ಇರುವಂಥದ್ದು ಸಹಜವಾದಂಥದ್ದು. ಅದನ್ನು ವರಿಷ್ಠರು ನಮ್ಮ ಜೊತೆ ಮಾತಾಡಿದ್ದಾರೆ. ಅನೇಕ ವಿಷಯಗಳ ಬಗ್ಗೆ ಸಹಮತ ವ್ಯಕ್ತಪಡಿಸಿದ್ದಾರೆ. ಇನ್ನೂ ಕೆಲವು ವಿಷಯಗಳ ಬಗ್ಗೆ ಚುನಾವಣೆ ಆದ ತಕ್ಷಣ ತೀರ್ಮಾನಿಸುವಂಥ ಭರವಸೆ ಕೊಟ್ಟಿದ್ದಾರೆ. ನಮ್ಮೆಲ್ಲರಿಗೂ ವಿಶ್ವಾಸ ಇದೆ, ಪಾರ್ಟಿಯ ಪರವಾಗಿ ನಾವೆಲ್ಲರೂ ಮಾಡ್ತಾ ಇದ್ದೀವಿ. ಯಾರಾದರೂ ಸ್ಟಾರ್ ಪ್ರಚಾರಕರು ಆಗಮಿಸ್ತಾ ಇದ್ದಾರೆ? ಬರ್ತಾ ಇದ್ದಾರೆ, ಬಹಳ ಜನ ಬರ್ತಾ ಇದ್ದಾರೆ. ಅದು ಪಾರ್ಟಿಯ ಚುನಾವಣೆ ಕಾರ್ಯಸೂಚಿಯ ಪ್ರಕಾರ ಅವರವರು ಬಂದು ಪ್ರಚಾರ ಮಾಡ್ತಾರೆ. ಈ ಬಾರಿ ಎಷ್ಟು ಮತಗಳ ಅಂತರದಿಂದ ಗೆಲುವನ್ನ ಸಾಧಿಸ್ತಾರೆ?
ಈ ಸಾರಿ ಕನಿಷ್ಠ 30,000ವರೆಗೆ ಆದ್ರೂ ನಮ್ದು ಚುನಾವಣೆ ಗೆಲುವು ಆಗ್ಬೋದು ಅಂತ ಭರವಸೆ ನನ್ನಲ್ಲಿ. ಹೋದ ಬಾರಿ ಒಳ ಮೀಸಲಾತಿಯಿಂದ ಸ್ವಲ್ಪ ಅಂತರದಲ್ಲಿ ನಿಮ್ಮ ಸೋಲನ್ನು ಅನುಭವಿಸಬೇಕಾಗಿತ್ತು. ಈ ರೀತಿ ಈ ಸಲ ಯಾವ ರೀತಿಯಾಗಿ ಸಕ್ಸಸ್ ಆಗಿದೆ? ಈ ಸರಿ ಒಳ ಮೀಸಲಾತಿಯ ಗೊಂದಲಕ್ಕೆ ಮೂಡಿಸಿದಂತಹದ್ದು ಕಾಂಗ್ರೆಸ್ ಸರ್ಕಾರ. ನಾವು ಪ್ರಾಮಾಣಿಕವಾಗಿ ನಮ್ಮ ಕಾರ್ಯಸೂಚಿಯನ್ನು ನಾವು ಪ್ರಕಟ ಮಾಡಿದ್ದೀವಿ. ಚುನಾವಣೆ ಪೂರ್ವದಲ್ಲಿ ನಾವು ಯಾವ ರೀತಿ ಬದ್ಧತೆ ಪ್ರದರ್ಶನ ಮಾಡಿದ್ದೀವಿ, ಇವತ್ತು ಕೂಡ ಅದೇ ಬದ್ಧತೆ ಇದೆ. ಕಾಂಗ್ರೆಸ್ಸಿನ ತಾಕಲಾಟ ಇವತ್ತು ದಿವಸ ಎಲ್ರಿಗೂ ಬಟಾ ಬಯಲಾಗಿದೆ. ಆ ಒಳ ಮೀಸಲಾತಿಯ ಇದರಲ್ಲಿ ಪ್ರಾಮಾಣಿಕತೆ ಕಾಂಗ್ರೆಸ್ ತೋರಿಸ್ತಾ ಇಲ್ಲ ಅನ್ನುವಂತ ಖೇದ ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ಕೂಡ ಮೂಡಿ ಬಂದಿದೆ. ಈ ಕಾರಣಕ್ಕಾಗಿ ಈ ಕಾಂಗ್ರೆಸ್ಸಿನ ಒಳ ಮೀಸಲಾತಿ ಗೊಂದಲ ಕಾಂಗ್ರೆಸ್ಸಿನ ಸುತ್ತಕೊಂಡೋಗಿದೆ ಅಂತ ಹೇಳಿದ್ರೆ ತಪ್ಪಾಗಿದೆ. ಒಟ್ಟಿನಲ್ಲಿ ಯಾವುದೇ ಗ್ಯಾರಂಟಿ ಯೋಜನೆಗಳು ಯಾವುದೇ ರೀತಿಯಾಗಿ ಬಿಜೆಪಿ ಪಕ್ಷದ ಮೇಲೆ ಪರಿಣಾಮ ಬೀರುವುದಿಲ್ಲ. ಹೀಗಾಗಿ ಬಿಜೆಪಿ ಅಭ್ಯರ್ಥಿ ಗೆಲುವು ನಿಶ್ಚಿತ ಎಂಬುದು PH ಪೂಜಾರಿ ಅವರ ಮಾತು. ಕ್ಯಾಮರಾಮನ್ ಸಚಿನ್ ಸೂರ್ಗಣ್ ಜೊತೆ ಮುರುಗೇಶ್ ಹಳ್ಳಿ, ರಾಜ್ ನ್ಯೂಸ್, ಬಾಗಲಕೋಟೆ.